ನಿನ್ನೆಯ ಬಳ್ಳಾರಿ ಗಲಭೆ ಒಂದು ಪೂರ್ವ ನಿಯೋಜಿತ ಕೃತ್ಯ. ಉದ್ದೇಶಪೂರ್ವಕವಾಗಿಯೇ ಜನರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ವಾಗ್ದಾಳಿ ನಡೆಸಿದರು. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಇಬ್ಬರು ರಾಜಕೀಯದಲ್ಲಿ ಬಚ್ಚಾಗಳು. ಬಂಗಾರು ಹನುಮಂತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಬ್ಯಾನರ್ ಅಂತ ಹೇಳ್ಕೋಬೇಡಿ. ಅಲ್ಲಿರೋದು ಭರತ್ ರೆಡ್ಡಿ ಬ್ಯಾನರ್ಗೋಸ್ಕರನೇ ಅಥವಾ ಕಾಂಗ್ರೆಸ್ ಇರತಕ್ಕಂಥ ಬ್ಯಾನರ್ಗೋಸ್ಕರ ನಾವು ಅಬ್ಜೆಕ್ಷನ್ ಮಾಡ್ತಿರೋದು. ವಾಲ್ಮೀಕಿ ಹಾಕಿದ್ನಪ್ಪ ಅಂದ್ರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ವಾಲ್ಮೀಕಿಗೆ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಯಾರಿಗೂ ವಿರೋಧ ಇಲ್ಲ. ಆದ್ರೆ ಒಂದು ಭರತ್ ರೆಡ್ಡಿಗೆ ಇನ್ನ ಸ್ವಲ್ಪ ತಿಳುವಳಿಕೆ ಕಡಿಮೆ. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ, ಇವತ್ತು ತನ್ನ ಸ್ವಾರ್ಥಕ್ಕೆ, ತನ್ನ ರಾಜಕೀಯ ತಿಳುವಳಿಗೆ ಸುಮ್ಮನೆ ವಾಲ್ಮೀಕಿ ಅಜ್ಜರ ಹೆಸರು ಹೇಳಿಕೆ ಅಂತ ನಡುಕ್ ತರ್ತಾ ಇದ್ದಾರೆ. ನೀವು ನೋಡ್ತಾ ಇರಿ, ನಿನ್ನೆ ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಅಣ್ಣರ ಮನೆ ಹತ್ರ ಬಂದು ಒಂದು 500ರಿಂದ 1000 ಜನ ಕರ್ಕೊಂಡ್ಬಂದು ಪೆಟ್ರೋಲ್ ಬಾಂಬ್ಗಳಲ್ಲಿ ಎಸೆಯುವಂತ ಕೆಲಸ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ. ಆಮೇಲೆ ಅಲ್ಲಿ ನಮ್ಮ ರಾಮುಲಣ್ಣರು ಹೋಗಿ ಗಲಾಟೆ ಮಾಡಬೇಡ್ರ ಅಂತ ಹೇಳಿದ್ರೆ ಅವರೆದುರಿಗೆ ಭರತ್ ರೆಡ್ಡಿ ಬೆಂಬಲಿಗ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಅಂತ ಮಾಡ್ತಾರೆ. ನಿಜವಾದ ವಾಲ್ಮೀಕಿಗಳು ಯಾರಂತಂದ್ರೆ ಅವ್ನಿಗೆ ಗೊತ್ತಿಲ್ಲ. ಏನ್ ಮಾತಾಡ್ತಾರೆ ಒಂದು ಪರಿಜ್ಞಾನ ಇಲ್ಲ ಅವ್ರಿಗೆ ಮಾತಾಡ್ಬೇಕಂತಂದ್ರೆ. ಆಮೇಲೆ ಕಾಂಗ್ರೆಸ್ ಒಂದು ಮೊನ್ನೆ ಪ್ರಚೋದನಾಕಾರಿ ಹೇಳಿಕೆ ತಂದಪ್ಪ ಅಂತಂದ್ರೆ ಅದನ್ನ ಭಾಷಣ ಕೇಸ್ ಮಾಡ್ಬೇಕಂತ ಇದ್ರೆ, ನಿನ್ನೆ ಭರತ್ ರೆಡ್ಡಿ ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ನಾನು ಜನಾರ್ದನ್ ರೆಡ್ಡಿ ಮನೆ ಸುಟ್ಟಾಕ್ಬಿಡ್ತೀನಿ, ನಾನು ವಾಲ್ಮೀಕಿ ಪುತ್ಥಳಿನ ನಾನು ರಕ್ತಪಾತ ಮಾಡಾಗ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳ್ತಾನೆ. ಫಸ್ಟ್ ಅವನ ಮೇಲೆ ಈ ಒಂದು ಕೇಸ್ ಹಾಕ್ಬೇಕು. ಫಸ್ಟ್ ML ಆಗಿದ್ರೆ ಒಂದು 2 ಕೊಂಬಿದ ಅವನಿಗೆ ಮಾತಾಡ್ಬೇಕಪ್ಪ ಅಂತಂದ್ರೆ. ಅವನ ವಯಸ್ಸಿನಾಗ ನನಕಿನ ಸಣ್ಣನು ಯಾರು ಭರತ್ ರೆಡ್ಡಿ. ಏನು ಎಲ್ಲ ಲೀಡರ್ಗಳ ಮೇಲೆ ಬಿಜೆಪಿ ಮೇಲೆ ಅವನು ತವನಂತ ಮಾತಾಡ್ತಾನೆ. ಒಂದು ಭರತ್ ರೆಡ್ಡಿ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ನೀನು ವಾಲ್ಮೀಕಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏನ್ ಮಾಡ್ತಾ ಇಲ್ಲ 3ನೇ ತಾರೀಕು ನೀವು ಮಾಡ್ಲಿಕ್ಕೆ ಇಲ್ಲಿ ಯಾರೇನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಎಲ್ಲರೂ ವಾಲ್ಮೀಕಿ ಖುಷಿ ಪಡ್ತೀವಿ. ಅದು ಬಿಟ್ಟು ನಿನ್ನ ರಾಜಕೀಯ ತೆವಲಿಗೋಸ್ಕರ ನೀನು ಸುಮ್ಮನೆ ನನ್ನ ಜಾತಿ ವಾಲ್ಮೀಕಿ ಮಹರ್ಷಿ ಅಂತ ರಾಮಾಯಣ ಬರೆದಂತ ಪುಣ್ಯಾತ್ಮನ ನೀನು ತಂದು ನಡುಕೆ ನೀನು ಹೇಳ ಮಸಿ ಬೆಳೆದಂತ ಕೆಲಸ, ಹೆಸರು ಕಪ್ಪುಚುಕ್ಕೆ ತರಂತ ಕೆಲಸ ಮಾಡಬಾರ್ದು. ದಯವಿಟ್ಟು ವಾಲ್ಮೀಕಿ ಬ್ಯಾನರ್ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.